ನೀವು ಒಬ್ಬ ಹೆಣ್ಮಗಳಾಗಿ ಸಮಾಜ ಸೇವೆಗಂತ ಮುಂದಾಗಿದ್ದೀರಾ. ಇದಕ್ಕೆ ಪ್ರೇರಣೆ ಯಾರು ಮ್ಯಾಮ್? ಇದಕ್ಕೆ ಪ್ರೇರಣೆ ಅಂದರೆ ನಾನೇ. ಏಕೆಂದರೆ ಇದನ್ನು ಮಾಡಬೇಕು ಅಂದರೆ ಫಸ್ಟು ನಮ್ಮಲ್ಲಿ ಅದು ಬರಬೇಕು, ನಾನು ಮಾಡಬೇಕು ಅನ್ನೋದು ಬರಬೇಕು. ಯಾಕಂದರೆ ಇವಾಗ ಇದನ್ನು ಮಾಡಬೇಕಾದ್ರೂ ಇದನ್ನು ನಾನು ಸೋಷಲ್ ಸರ್ವಿಸ್ ಮಾಡಬೇಕು ಅಂತ ಮುಂದೆ ಬಂದಾಗಲೂ ಕೂಡ ನನಗೆ ತುಂಬ ಥರ ಅಡಚಣೆಗಳು ಬಂತು. ಅಂದರೆ ಲೈಕ್ ಅಬ್ಸ್ಟಿಕಲ್ಸ್ ಹೇಗೆ ಅಂದರೆ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ತುಂಬ ಕೇಳ್ಪಟ್ಟೆ ನಾನು. ಬಟ್ ಆದರೂ ಕೂಡ ನಾನು ಮಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಇದು ಯಾರೂ ನನಗೆ ಪುಷ್ ಮಾಡಿರೋದಲ್ಲ, ನನ್ನ ಮನಸ್ಸಲ್ಲಿ ಮಾಡಬೇಕು ಅಂತ ಬಂತು. ಸೊ ಇದಕ್ಕೂ ಮುಂಚೆ ಕೂಡ ನಾನು ಚೆನ್ನಾಗಿ ಎಲ್ಲ ಫನ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಅದು ಆ ಟೈಮಲ್ಲಿ ಬರಬೇಕು ಅನ್ನೋದು ಇರುತ್ತೋ ಏನೋ. ನನಗೆ ಅದಾದಮೇಲೆ ತುಂಬ ಹೆಂಗೆ ಅಂದರೆ ನನಗೆ ಅದೊಂದು ಲೈಫಲ್ಲಿ ಅದು ಒಂದು ಪಾರ್ಟ್ ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ನನಗೆ ಒಂದೊಂದು ಪ್ರೊಫೆಷನ್ ಬಿಟ್ಟು ಆ್ಯಕ್ಚುಲಿ ನಾನು ಬೇಸಿಕಲಿ 24 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ HR ಫೀಲ್ಡ್ ನಂದು. ಅದು ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತೇನೆ. ಇದು ನಾನು ಒಂದು ನನ್ನ ಮನಸ್ಸು ತೃಪ್ತಿಗೋಸ್ಕರ ಮಾಡ್ತಾ ಇರೋದು. ಇದರಲ್ಲಿ ಯಾವುದು ನಂದು ಪರ್ಸ್ನಲ್ ಬೆನಿಫಿಟ್ ಆ ಥರ ಯಾರೂ ಇಲ್ಲ. ಇದಕ್ಕೆ ಪ್ರೇರಣೆ ನಾನೇ, ನನಗೆ ಮನಸ್ಸು ಬಂತು, ನಾನೇ ಮಾಡ್ತಾ ಇರೋದು ಅಷ್ಟೇ. ಇದ್ರೆ ಯಾರನ್ನೋ ನೋಡಿ ಮಾಡ್ತಾ ಇರೋದಲ್ಲ. ಇನ್ನೊಂದು ಹೇಳೋದಾದರೆ ಇದು ಮಾಡಬೇಕು ಅಂತ ಮನಸ್ಸು ಬಂದ ಮೇಲೆ ನನಗೆ ಯಾರೋ ಒಬ್ಬರು ಇರ್ತಾರೆ, ಅವ್ರನ್ನ ನೋಡಿ ನನ್ನ ಇನ್ಸ್ಪೈರ್ ಆದೆ ಅಂತ. ಜನಧ್ವನಿ ಮಹೇಶ್ ಅಂತ ಒಬ್ಬರಿದ್ದಾರೆ, ಅವರು ಸೋಷಿಯಲ್ ವರ್ಕರೇ. ನನಗೆ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ನಾನು ಅವ್ರನ್ನ ನೋಡಿದಾಗ ನಿಜವಾಗ್ಲೂ ನಾನು ಯಾವಾಗಲೂ ಹಾಗೆ ತಿಳ್ಕೊತಾ ಇದ್ದೆ. ತುಂಬ ಜನ ಇದ್ದಾರೆ ಈಗ ಸಮಾಜದಲ್ಲಿ, ತುಂಬ ಜನ ಆ ಥರ ಸೋಷಿಯಲ್ ವರ್ಕ್ ಮಾಡೋರು ಇದ್ದಾರೆ. ಬಟ್ ಎಸ್ಪೆಷಲಿ ಆ ಪರ್ಸನ್ ಇದ್ದಾರಲ್ಲ, ನನಗೆ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಹೀಗೆ ಒಂದು ಕೂಡ ಅಂದರೆ ಏನೋ ಒಂದು ಪರ್ಸ್ನಲ್ ಬೆನಿಫಿಟ್ಗೆ ಅಂತ ಮಾಡೋರು ಇರ್ತಾರೆ. ಬಟ್ ಆ ಮನುಷ್ಯ ಮಾತ್ರ ಆ ಥರ ಅಲ್ಲ. ನಾನು ಇವತ್ತಿಗೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ನನ್ನ ಲೈಫಲ್ಲಿ ಯಾವಾಗಲೂ ನಾನೊಂದು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಅದು ಅವರೇ. ಸೊ ನನ್ನ ಫಸ್ಟು ಮಾಡಬೇಕು ಅನ್ನೋದು ಬಂದಿದ್ದು ನನಗೆ. ಅದಾದಮೇಲೆ ಒಂದು ಬ್ಯಾಕ್ ಸಪೋರ್ಟು ಅನ್ನೋಕ್ಕಿಂತ ಹೇಗೆ ಹೇಳಿ, ನನಗೆ ಇನ್ಸ್ಪೈರ್ ಆಗಿರೋದು ಓಕೆ ಈ ಥರನೂ ಮಾಡ್ಬೋದಾ ಅಂತ ಅವ್ರನ್ನ ನೋಡಿನೇ. ಸೊ ನಾನು ಯಾವಾಗ ಅವ್ರ ಹೆಸರೇ ಇವಾಗೂ ಅಷ್ಟೇ, ಮುಂದಕ್ಕೂ ಅಷ್ಟೇ ಯಾವಾಗಲೂ ಅವ್ರ ಹೆಸರೇ ಹೇಳ್ತೀನಿ, ಜನಧ್ವನಿ ಮಹೇಶ್ ಅಂತ. ಸೊ ನಾನು ಅವರ ಆಶ್ರಮಕ್ಕೆ ಹೋಗಿ ನೋಡ್ಕೊಂಡು ಬಂದೆ. ಮಾಮೂಲಿ ಸುಮ್ಮನೆ ಹಾಗೆ ಮಾಡ್ತಾಯಿದ್ದೆ. ಒಂದು ಸಲ ಅವರ ಆಶ್ರಮಕ್ಕೆ ಹೋಗಿ ನೋಡ್ಕೊಂಡು ಬಂದಾಗ ಅವಾಗ ಅರ್ಥ ಆಯಿತು, ಈ ಥರನೂ ಇರ್ತಾರೆ, ನಾವು ಈ ಥರನೂ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಬೋದು ಅಂತ. ಹಾಗೆ ಮಾಡಿ ಮ್ಯಾಮ್, ಇವಾಗ ಕೆಲವ್ರಿಗೆ ಪಬ್ಲಿಸಿಟಿ ಹುಚ್ಚಿರುತ್ತೆ. ಮುಂದೆ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ತಾರೆ. ಅದರಿಂದ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂಥರ ಪಾಪ್ಯುಲರ್ ಮಾಡೋದಕ್ಕೋಸ್ಕರ ಇಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಮ್ಯಾಮ್? ಇವಾಗ ಸೋಷಲ್ ಸರ್ವಿಸ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಯಾವುದೇದೋ ಒಂದು ಫೀಲ್ಡಲ್ಲಿ ಇವಾಗ ರೀಲ್ಸ್ ಮಾಡ್ತಾರೆ, ಅದನ್ನು ಶೇರ್ ಮಾಡ್ತಾರೆ. ನಾನು ಅದನ್ನು ಅದು ಅವ್ರವ್ರ ಪರ್ಸ್ನಲ್, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಅಷ್ಟೇ ಸಮಾನವಾಗಿ ಇದಕ್ಕೂ ಸಪೋರ್ಟ್ ಮಾಡಿ ಅಂತ ನಾನು ಹೇಳೋದು. ಇವಾಗಲೂ ನಾನು ಇದನ್ನೆಲ್ಲ ಹಾಕ್ತಾ ಇದ್ರೆ ಪರ್ಸ್ನಲ್ ಬೆನಿಫಿಟ್ಗಾ ಇಲ್ಲ ತೋರಿಕೆಗಾ ಅಂತ ಹೇಳ್ತಾರೆ. ಆ ಥರ ತೋರಿಸ್ಕೊಂಡು ಮಾಡಬೇಕು ಅಂತಲ್ಲ. ಈಗ ನೋಡಿ, ಯಾರ್ದೋ ಒಂದು ವಿಡಿಯೋ ನೋಡಿ ನಾನು ಇನ್ಸ್ಪೈರ್ ಆಗಿರೋದು. ಇವತ್ತು ನಾನು ಇಲ್ಲಿ ಒಂದು ಸಮಾಜ ಸೇವಕಿ ಮೋನಿಕಾ ಒಂದು ಹೆಸರು ತೊಗೊಂಡಿದ್ದೀನಿ ಅಂತ ಅಂದರೆ ಅದು ಅಫ್ಕೋರ್ಸ್ ನಾನು ಯಾರ್ದೋ ಒಂದು ವೀಡಿಯೋಸ್ ನೋಡಿ ಇನ್ಸ್ಪೈರ್ ಆಗೇ ಬಂದಿರೋದು. ಫಸ್ಟ್ ಮನ್ಸು ಬರಬೇಕು, ಮನ್ಸು ಬಂದಮೇಲೆ ಅದನ್ನು ನೋಡಿ ಇನ್ಸ್ಪೈರ್ ಆಗೋದಕ್ಕೆ ಒಬ್ಬರು ಬೇಕು. ಆ ಥರ ನೋಡಿ ನಾನು ಮಾಡಿರೋದು. ಸೊ ನಾನು ಅದನ್ನು ಬೇರೆಯವ್ರಿಗೆ ಇದು ಮಾಡಲ್ಲ. ಬಟ್ ಅದರಲ್ಲಿ ಮಧ್ಯೆ ನಾನು ಎಲ್ಲರಿಗೂ ಹೇಳೋದು ಒಂದೇ, ನನಗೆ ಒಂದು ಕೆಲವರು ಮೆಸೇಜ್ ಎಲ್ಲರೂ ಅಂತ ಹೇಳಲ್ಲ, 100ರಲ್ಲಿ ಒಂದು 10 ಜನ ಮೆಸೇಜ್ ಹಾಕ್ತಾರೆ ನನಗೆ. ಏನಕ್ಕೆ ಅದನ್ನು ಶೋ ಆಫ್ ಮಾಡಬೇಕಾ ಅಂತ. ಅದು ಶೋ ಆಫ್ ಅಲ್ಲ, ನಾವು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬೇಕು. ಅದು ಇನ್ಸ್ಪೈರ್ ಆದ್ರೇ ನಾನು ಮಾಡು. ಇನ್ಫ್ಯಾಕ್ಟ್ ನನಗೂ ಇವಾಗ ನಾನು ಆಲ್ಮೋಸ್ಟ್ ಸುಮಾರು ವರ್ಷ ಮಾಡ್ತಾ ಇದ್ದೀನಿ. ಬಟ್ ಯೂಟ್ಯೂಬ್ ಚಾನಲ್ ಅಂತ ಇರಲಿಲ್ಲ. ಈಗ ನಂದು ಒಂದು 8 ಮಂತ್ಸಿಂದ ಯೂಟ್ಯೂಬ್ ಚಾನಲ್ ಇದೆ. ಅದು ಒಳ್ಳೆ ಒಂದು ವ್ಯೂಸ್ ಬಂದಿದೆ, ಎಲ್ಲ ಆಗಿದೆ. ನನಗೆ ಅದರಲ್ಲಿ ಯಾವ ಪರ್ಸ್ನಲ್ ಬೆನಿಫಿಟ್ಸ್ ಇಲ್ಲ. ನನ್ನ ಎಲ್ಲೋ ಫ್ರೀ ಟೈಮಲ್ಲಿ ನಾನು ಇದನ್ನು ಮಾಡ್ತಾ ಹೋಗ್ತೀನಿ. ಬಟ್ ನಾನು ಹೇಳೋದಾದರೆ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಿ, ಅವ್ರಿಗೊಂದು ಮಾಡ್ಬೋದು ಅನ್ನೋದು ನಮಗೂ ಮನಸ್ಸು ಬರಬೇಕು. ಅದು ಬಿಟ್ಟು ಏನಕ್ಕೆ ಇದೆಲ್ಲ ಮಾಡ್ತೀರಾ, ಶೋ ಆಫ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೇಳೋದಿಷ್ಟೇ, ನಿಮ್ಮ ಕೈಯಲ್ಲಾದರೆ ಸಹಾಯ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಈ ಥರ ಕಮೆಂಟ್ಸ್ಗಳು ಹಾಕಬೇಡಿ ಅಂತ ಹೇಳೋದು. ಯಾಕಂದರೆ ಇದು ಯಾವುದು ಬೇರೆ ಕೆಲಸ ಅಲ್ಲ, ಇದು ಸಮಾಜದಲ್ಲಿ ಕಷ್ಟಪಡ್ತಿರೋ ಒಂದು ಜೀವಗಳಿಗೆ ಒಂದು ತುತ್ತಿನ ಊಟ ಹಾಕೋಂಥ ಸೇವೆ ಮಾಡಬೇಕು ಅಂತ ಬಂದಿರೋದು ಅಷ್ಟೇ.